ಸುಖ ಶಾಂತಿ ಸಮೃದ್ಧವಾದ ಜೀವನ ಅನ್ನೋದು ಎಲ್ಲರ ಜೀವನದಲ್ಲೂ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಹಂತದ ಒಂದು 70% ಅಂದ್ಕೊಳ್ಳೋಣ, ಒಂದು ಸುಖ ಅನ್ನೋದಿರುತ್ತೆ. ಆರೋಗ್ಯ ವಿಷಯದಲ್ಲಿ ಒಂದು 80% ಅನ್ನೋದಿರುತ್ತೆ. ಸಮೃದ್ಧಿ ಅನ್ನೋದಾದರೆ, ಆಯಸ್ಸು ಅನ್ನೋದಾದರೆ ಒಂದು 70+ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಅವರೆಲ್ಲ ಈ ನೀವು ಹೇಳುವ ಸಮಸಂಖ್ಯೆ ಆ ಆಯತಾಕ ಆ ಮೆಷರ್ಮೆಂಟಿನ ಮನೆ ಕಟ್ಟಿದ್ದಾರೆ ಅಂತನ? ಅದು ಏನಕ್ಕೆ ಈ ವಿಚಾರ ಬರುತ್ತೆ ಅಂದರೆ, ಪೋಷಕಾಂಶಗಳ ಕೊರತೆ ಅಂತ ಯಾರ ಮನೇಲಿಲ್ಲಮ್ಮ, ಇರುತ್ತೆ. ಅದು ನೆಲದಲ್ಲಿ ಸಿಕ್ಕೋದು. ನಾವು ಅಂದ್ಕೊಂಡಿದ್ದೀವೇನು ಹೇಳಿ, ದಾಳಿಂಬೆ ಹಣ್ಣು ತಗೊಳ್ಳಿ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಜ್ಯೂಸ್ ಕುಡೀರಿ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಆಹಾರದಲ್ಲಿ ಸಿಗ್ತಕ್ಕಂಥದ್ದಕ್ಕಿನ್ನ ನೆಲದಲ್ಲಿ ಸಿಗುತ್ತೆ ಅನ್ನೋ ಸತ್ಯ ಬೇಕಮ್ಮ ಇಲ್ಲಿ ವಿಷಯ ಅಷ್ಟೇ. ನೆಲದಲ್ಲಿ ಸಿಗುತ್ತೆ ಅನ್ನೋದು ಇನ್ನೇ ಮುಂದೆ ಹೋಗ್ತಾ ತೋರಿಸ್ಕೊಡ್ತೀನಿ. ಯಾಕೆಂದರೆ ಆ ಪ್ರಕೃತಿಯಲ್ಲಿ ಬರ್ತಕ್ಕಂಥ ಗಾಳಿ ಮತ್ತು ಬೆಳಕು ಅಂತಕ್ಕಂಥದ್ದು, ನೆರಳು ಅಂತಕ್ಕಂಥದ್ದನ್ನು ಎಷ್ಟು ಸಮಂಜಸವಾಗಿ ಹಂಚ್ತಾ ಇದ್ದೀವಿ ಮನೆ ಒಳಗಡೆ ಅಂತ. ಪರಿಸರ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಎಲ್ಲರೂ ಮನೇಲೂ ದೀಪ ಕರೆಕ್ಟಾಗಿ ಉರಿಯಲ್ಲ. ಏನು ಕಾರಣ ಅಂತೀಯಮ್ಮ? ದೀಪ ಎಲ್ಲರೂ ಮನೇಲೂ ಕರೆಕ್ಟಾಗಿ ಉರಿಯಲ್ಲ. ಒಂದು ಕಡೆ ಶೇಕ್ ಆಗ್ತಾ ಇರ್ತದೆ, ಒಂದು ಕಡೆ ಕಿಟ್ಟ ಕಟ್ಕೊಳತ್ತೆ, ಕೆಂಪು ರೀತಿ ದೀಪ ಉರಿಯತ್ತೆ. ಇದರ ಅರ್ಥ ಏನು ಅಂದರೆ, ಆ ಮನೆಯಲ್ಲಿ ಪರಿಸರ ಚೆನ್ನಾಗಿಲ್ಲ, ಗಾಳಿ ಚೆನ್ನಾಗಿಲ್ಲ ಅಂತ ಆ ದೀಪ ಮೆಸೇಜ್ ಕೊಡುತ್ತೆ. ಹೌದಾ? ಒಂದು ದೀಪ ಉರಿಯೋದು ತಿಲ್ಕ ಥರ ಉರಿಯುತ್ತೆ ತಾನೆ, ನೀನು ಏನೇ ಆ್ಯಂಗಲ್ ಮಾಡೋದು ಅದ್ರ ಥರನೇ ಉರಿಯುತ್ತೆ. ದೇವಸ್ಥಾನ ಹೇಗಿರೋದು ಅದೇ ತಾನೇ ಇರೋದು. ಮನೆ ಹೇಗಿರಬೇಕು? ಮನೆ ಹೇಗಿರಬೇಕು ಗೊತ್ತಿದೆಯಾ ನಿಮಗೆ? ಕೆಳಗಡೆ ಚಿಕ್ಕದು, ಹೋಗ್ತಾ ಹೋಗ್ತಾ ದೊಡ್ಡದು. ಎಲ್ಲಿದೆ ನಿಮ್ಮದು? ಯಾವ್ದ್ರಲ್ಲಿ ಬರ್ತೀರಾ? ಇದರಲ್ಲಿ ಸೈನ್ಸಲ್ಲಿ ಬರ್ತೀರಾ, ಶಾಸ್ತ್ರದಲ್ಲಿ ಬರ್ತೀರಾ ನೀವು? ತಪ್ಪು ತಾನೇ ಇದು. ಭೂಮಿಯಿಂದ ತಗೊಂಡೋಗ್ತಕ್ಕಂಥ ಗೋಡೆ ಒಂದು ಭಾಗ ಇರಬೇಕಾದ್ರೆ ಮೇಲ್ಗಡೆ ಹೋಗ್ಬಿಟ್ಟು 2 ಅಡಿ ಸಜ್ಜಾ ತಳ್ಳಿಬಿಟ್ಟು ಅಲ್ಲೊಂದು ಚಿಕ್ಕದಾಗಿ ಬಾತ್ರೂಮ್ ಹಾಕ್ಬಿಟ್ಟು ಬಾಡಿಗೆ ಕೊಟ್ಬಿಟ್ರೆ ಹೆಂಗಾಗತ್ತದು? ಸರಿನಾ ಇದು ಮಾಡ್ತಾ ಇರೋದು ನಾವು? ಯಾವ ಲೆಕ್ಕದಲ್ಲಿ ತಗೋತೀರಾ ನೀವು ಅದನ್ನ? ಈಗ ನಾವು ಒಂದು ಕೈನ ಯಾವಾಗ ಎಷ್ಟೊತ್ತು ಅಂತ ಹಿಂಗೆ ಹಿಡ್ಕೊಂಡು ನಿಂತ್ಕೊಳಕ್ಕಾಗತ್ತೆ? ನಾವು ಬರುತ್ತಾ ಇಲ್ವಾ? ಹಾಗೆ ಮನೆಯಲ್ಲಿ ಯಾವ ಭಾಗ ಮುಂದೆ ಪ್ರೊಜೆಕ್ಷನ್ ಮಾಡಿ ಒಂದು 6 ಇಂಚ್ ಬೇಕಾದ್ರೆ ತಳ್ಳಿ, ಆ ಭಾಗ ಆ ವ್ಯಕ್ತಿಗೆ, ಇಡೀ ಕುಟುಂಬಕ್ಕೆ ನೋವು ಬರ್ತಾ ಇರತ್ತೆ. ಇದನ್ನ ಯಾರು ಕಂಡುಹಿಡಿಯೋದು? ಹಿಂಗೆ ಕಂಡಿಯಕ್ಕಾಗತ್ತೆ. ಮನೆಯಲ್ಲಿ ಯಾವುದೇ ರೋಗ ರುಜಿನಗಳು ಅಂದರೆ ಬರಬೇಕು ಅಂತ ಇದೆ, ನಡೀತಾ ಇದೆ ಅಂತಂದರೆ ಆ ಮನೆಯ ಭಾಗದಿಂದಲೇ ರೋಗ ರುಜಿನಗಳು ಉತ್ಪತ್ತಿ ಆಗತ್ತೆ ಹೊರತು ನೀವು ಯಾವ ಮೆಡಿಸಿನ್ ತಗೊಂಡ್ರು, ಯಾವ ಪೂಜೆ ಮಾಡಿದ್ರು, ಎಲ್ಲಿ ಹೋದ್ರು ಯಾವ ಕಾರಣಕ್ಕೂ ಪರಿಹಾರ ಸಿಕ್ಕಲ್ಲ. ಅದನ್ನ ಮಾಡಿ ತೋರ್ಸಕ್ಕೆ ನಾವು ರೆಡಿ ಇದ್ದೀವಿ, ಮಾಡ್ತಾ ಇದ್ದೀವಿ. ಕ್ರಮೇಣ ತೋರ್ಸೋಣ ಮನೆನ. ಒಂದ್ಸಲ ಕಣ್ಣಲ್ಲಿ ನೋಡಿ ಈ ಥರ ಮನೆ ಕಟ್ಟಕ್ಕಾಗಿದೆಯಾ ಅಂತ ಒಂದು ಆಶ್ಚರ್ಯಕವಾದ ವಿಚಾರನ ಬೇಕಾದಷ್ಟು ಮನೆಗಳಿದೆ, ತೋರ್ಸೋಣ. ಯಾಕೆ ಅಂತಂದ್ರೆ ಹೇಳೋದಲ್ಲ, ಮಾಡಿ ತೋರಿಸ್ಬೇಕಾಗ್ತಾನೆ. ನಾನು ಹೇಳಿದ್ದೆಲ್ಲ ಸಕ್ಸಸ್ ಅಲ್ಲ, ಮಾಡಿ ತೋರಿಸ್ಬೇಕು. ಆವಾಗ ಏನಾಗುತ್ತೆ ಅಂದರೆ ಅದ್ರ ಸತ್ಯ ಎಷ್ಟು ಮಟ್ಟಕ್ಕಿದೆ. ಮನೆಯ ಒಳಗಡೆ ಪ್ರವೇಶ ಆದರೆ ದೇವಾಲಯ ಅಂತ ಇದೀವಲ್ಲ, ಅದಕ್ಕೆ ಮೀರಿರ್ಬೇಕದು. ಯಾಕೆ ಅಂದರೆ ದೇವಾಲಯದಲ್ಲಿ ಒಬ್ಬರನ್ನು ಟೇಕಿರಲ್ಲ. ಗುರುಗಳೇ, ದೇವಾಲಯ ಅಂದಾಗ ದೇವಾಲಯದಲ್ಲಿ ಮಾಡುವಂಥ ಕ್ರಿಯೆಗಳೇ ಬೇರೆ, ಮನೆ ಅಂದ ಸಂದರ್ಭದಲ್ಲಿ ಮನೆಯ ಕ್ರಿಯೆಗಳೇ ಬೇರೆ. ಮನೆಯ ಒಳಗಿರುವಂತಹ ಏನು ದೇವಾಲಯ, ಆ ಕೊಠಡಿ ಏನಿದೆ ಅದು ದೈವತ್ವದಿಂದ ತುಂಬಿರಬೇಕು. ಅದನ್ನು ನಾನು ಕಂಪ್ಲೀಟ್ಲಿ ಅಥವಾ ಯಾರು ಒಪ್ಪಿಕೊಳ್ಬಹುದು ಅಲ್ಲ. ಈಗ ಮನೆ ಅಂದಾಗ ಅಲ್ಲಿ ವಾಶ್ರೂಮು ಇರುತ್ತೆ, ನೀವು ಹೇಳಿದಂಥ ಶೃಂಗಾರದ ವಿಚಾರ ಪ್ರಸ್ತಾಪ ಮಾಡಿದ್ರೆ ಅದು ಮನೆಯ ಒಂದು ಕೊಠಡಿಯಲ್ಲೇ ಇರುತ್ತೆ. ಅಂದರೆ ಮನೆಯಲ್ಲಿ ನಡೆಯುವಂಥ ಕ್ರಿಯೆಗಳೇ ಬೇರೆ, ದೇವಸ್ಥಾನದ ಕ್ರಿಯೆಗಳೇ ಬೇರೆ ಅನ್ನೋದಾದರೆ ನಾವು ಮನೆಯನ್ನು ದೇವಸ್ಥಾನ ಮಾಡೋದ್ರಿಂದ ಅಪಭ್ರಂಶ ಮಾಡ್ದಂಗೆ ಆಗೋದಿಲ್ವೇ? ಒಂದು ವಿಷಯ, ಸೋಮಾರಿತನದ ಮಾತಾಗತ್ತೆ ಇದು. ಯಾವುದು? ನಾನು ಅದಕ್ಕೆ ಹೇಳಿದ್ದೀನಿ, ದೇವಸ್ಥಾನ ಕೋರ್ಟು ಸ್ಟೇಷನ್ ಯಾಕೆ ಹೋಯ್ತು ಹಾಗಾದ್ರೆ? ನೀವು ಮಾಡಕ್ಕೆ ಹೋಗಿರೋದು, ದೇವರಲ್ಲಿ ಇಲ್ಲ. ಇದನ್ನು ಬೇಕಾದ್ರೆ ನಾನು ಸಾಬೀತುಪಡಿಸಿ ಹೇಳ್ಕೊಡ್ತೀನಿ. ದೇವಸ್ಥಾನ ನೀವು ಮಾಡಿರೋದು, ದೇವ್ರು ಬಂದಲ್ಲಿ ನೆಲೆಯಾಗಿಲ್ಲ. ಇದಕ್ಕೆ ಯಾವ್ದಾದ್ರು ಪುರಾವೆ ಇದೆಯಾ? ದೇವಸ್ಥಾನ ಮನುಷ್ಯ ಮಾಡಿರೋದು ಅಮ್ಮ, ದೇವಸ್ಥಾನ ಮನುಷ್ಯ ಮಾಡಿರೋದು. ಇದನ್ನು ಗಮನ ಇಟ್ಕೊಳ್ಳಿ. ತಿರುಪತಿ ಒಂದು ಬಿಟ್ರೆ ವಿಶ್ವದಲ್ಲಿ ಯಾವುದನ್ನು ಒಪ್ಕೊಳಕ್ಕಾಗಲ್ಲ. ತಿರುಪತಿ ಒಂದು ಬಿಟ್ರೆ ಇಡೀ ಏಷ್ಯಾ ಖಂಡದಲ್ಲಿ ಯಾವುದೇ ದೇವಾಲಯ ಮನುಷ್ಯ ನಿರ್ಮಾಣ ಮಾಡಿರೋದು. ಅದು ಹೆಂಗ್ ತಗೋತೀರ ನೀವು ಅದನ್ನ? ಮನೆ ನಿರ್ಮಾಣ ಮಾಡೋದು ಯಾರು? ಬಹುತೇಕ ಭಕ್ತಾದಿಗಳು ಯಾವುದೋ ಒಂದು ದೇಗುಲಕ್ಕೆ ಹೋದ ಸಂದರ್ಭದಲ್ಲಿ ಏನೋ ಮನಸ್ಸಿಗೆ ಶಾಂತಿ ಸಿಕ್ತು ಅನ್ನುವಂಥ ಅನುಭವ ಅವರಿಗೆ ಆಗುತ್ತೆ ಅನ್ನೋದಾದ್ರೆ ಅದು ಸುಳ್ಳ ಅಂತ ಭಾವನೆ ಬರುತ್ತೆ. ನಾನು ಹೇಳ್ತಿದ್ದೀನಿ, ದೇವಸ್ಥಾನಕ್ಕೆ ಹೋಗೋ ಉದ್ದೇಶ ಶಾಂತಿಗೆ ಅಂತ ಹೋಗೋದು. ಮತ್ತೆ ಎಲ್ಲಿಗೆ ಬರೋದು? ನಾವೆಲ್ಲಿಗೆ ಬರ್ತೀವಿ? ಮತ್ತೆ ಮನೆಗೆ ತಾನೇ ಬರ್ತೀವಿ. ಅದೇ ಜಗಳ, ಅದೇ ರಂಪ. ಅದನ್ನೇ ದೇವಸ್ಥಾನ ಹತ್ರ ಇಲ್ಲೇ ಮಾಡ್ಕೊಳ್ಳಿ, ಅಲ್ಲಿಗೆ ಯಾಕೆ ಹೋಗ್ತೀರಾ? ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮನೆ ಸುತ್ತ ಇರ್ತಕ್ಕಂಥ ಜಾಗ ಇದೆಯಲ್ಲಮ್ಮ, ಮನೆ ಸುತ್ತ ಇರ್ತಕ್ಕಂಥ ಸುತ್ತೋತ್ತರ ಬಿಡ್ತಕ್ಕಂಥದ್ದು ಯಾರು ಮಾಡ್ತಾ ಇದ್ದಾರೆ ಇದನ್ನ ಕೆಲಸನ?
ಮನೆ ಸುತ್ತ ಯಾಕೆ ಜಾಗ ಬಿಡಬೇಕು ಅಂತ ಗೊತ್ತಾ ಜನಕ್ಕೆ? ಮನೆ ಕಟ್ಟೋರಿಗೆ ಯಾರನ್ನಾರು ಕೇಳ್ತೀನಿ, ಪ್ರಶ್ನೆಗೆ ಉತ್ತರ ಕೊಡಿ. ಮನೆ ಸುತ್ತ ಜಾಗ ಯಾಕೆ ಬಿಡಬೇಕು ಗೊತ್ತಿದೆಯಾ ವಿಷಯ? ಹೋಗ್ಲಿ, ಮನೆ ಸುತ್ತ ಜಾಗ ಬಿಟ್ಟು ಕಟ್ತಾ ಇದ್ದಾರಾ? ಇಲ್ಲ. ಅವನು ಬಿಟ್ಟಿಲ್ಲ, ನಾನು ಬಿಡಲ್ಲ, ತಗೊಂಡು ಕಚ್ಚಿಸ್ತಾನೆ. ಹೌದಾ? ದಕ್ಷಿಣ ವಾಸ್ತು ಪ್ರಕಾರ ಅಂತ ಹೇಳ್ತಾರೆ, 2 ಎವಿಡೆನ್ಸ್ ಹೇಳ್ಬಿಡ್ತೀನಿ. ದಕ್ಷಿಣ ಸೂಕ್ತ ಅಲ್ಲ, ಪಶ್ಚಿಮ ಸೂಕ್ತ ಅಲ್ಲ ಅಂತ ನಾನು ಹೇಳ್ತೀನಿ. ಯಾವ ಕಾರಣಕ್ಕೂ ನಂದಲ್ಲ ಅದು, 4 ದಿಕ್ಕು ಭಗವಂತ ಮಾಡಿರ್ತಕ್ಕಂಥದ್ದೇ ಅಷ್ಟೇ. ಅದನ್ನು ಇದು ಬೇಡ ಇದು ಬೇಕು ಅಂತ ಹೇಳಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು? ನಿಜ. ಈ ಹೆಣ್ಣು ಮದುವೆ ಮಾಡ್ಕೋಬೇಡ, ಈ ಗಂಡು ಮಾಡ್ಕೋಬೇಡ, ಇದು ಹೊಂದಾಣಿಕೆ ಬರಲ್ಲ, ಕಮಾನ್ ಬನ್ನಿ, ಅದು ಯಾಕಾಗಲ್ಲ ನೋಡೋಣ. ನಾಳೆ ಸತ್ತೋಗ್ತೀರಿ ಅದು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ಮಾಡಿಸ್ತೀನಿ. ಇದಕ್ಕೆ 4-5 ನಮ್ಮ ಹತ್ರ ಇದೆ ಮೆಸೇಜ್. ಮಕ್ಕಳೇ ಆಗಲ್ಲ, ಬನ್ನಿ 4-5 ಮಕ್ಕಳಾಗಿದೆ, ಈ ಹೆಣ್ಣುಗಳು ಬದುಕೋದೇ ಇಲ್ಲ, ಬನ್ನಿ ತೋರಿಸ್ತೀನಿ. ಸೊ ಯಾವುದಕ್ಕೂ ಕೂಡ ನಾವು ಸಾಬೀತುಪಡಿಸಕ್ಕೆ ರೆಡಿ ಇರಬೇಕು. ನಿನ್ನೆ ಕೂಡ ಒಂದು ಬಂದಿತ್ತು ಕೇಸು, ಎಲ್ಲ ಕಡೆ ಸುತ್ತಿದ್ದಾರೆ, ಭರಣಿ ನಕ್ಷತ್ರಕ್ಕೆ ಮದುವೆ ಇಲ್ಲ ಅಂತ ಇಲ್ಲಿ ಕೂತ್ಕೊಂಡು ಹೇಳಿದೆ ನಾನು. ಆ ಪಾರ್ಟಿ ಬಂದರು, ಎಲ್ಲ ಯಾರು ಆಗ್ತಾ ಇಲ್ಲ ಅಂತಾರೆ. ಏನು ಹೇಳ್ತೀರಾ ಅಂದರು. ಮಾಡಿ ಅಂದೆ. ಏನು ಮಾಡಿ ಅಂದರೆ ಅವ್ರು ಹೇಳಿ ಸುಳ್ಳು, ನಾನು ಹೇಳಿ ಸತ್ಯ ಅಂತಲ್ಲ. ಗಂಡು ಹೆಣ್ಣು ಇಬ್ಬರು ಏನು ಮಾಡಬೇಕು, ಮದುವೆ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಸಿದ್ಧತೆ ಆಗಬೇಕು ಅಂತ ಮಾಡಿಕೊಂಡ್ರೆ ಮದುವೆ ಏನೂ ಆಗಲ್ಲ, ತೊಂದರೆಗಳು ಬರೋದಿಲ್ಲ ಅಂತ. ಅಲ್ಲ, ಅವ್ರಿಗೆ ಗೊತ್ತಾಗುತ್ತಲ್ಲ ಏನು ಮಾಡ್ಕೋಬೇಕು. ಏನು ಉದಾಹರಣೆ, ನಾನು ನಿದ್ದೆ ಮಾಡೋದು ಚೆನ್ನಾಗಿಲ್ಲ, ಸರಿ ಮಾಡ್ಕೋ, 6 ತಿಂಗಳು ಮುಂದಕ್ಕೆ ಹಾಕಿ ಮದುವೆನ. ನಾಳೆನೇ ಆಗಬೇಕು ಅಂತ ಕಾನೂನು ಇಲ್ವಲ್ಲ, ರೆಡಿ ಆಗು ನೀನು. ಏಕ್ದಮ್ 6 ಹೊಡಿಯೋಕ್ಕಾಗುತ್ತಮ್ಮ? ಟ್ರೈನಿಂಗ್ ಇಲ್ಲ ಅಂದರೆ ಕ್ರಿಕೆಟಲ್ಲಿ 6 ಎಲ್ಲರೂ ಹೊಡಿಯೋಕ್ಕಾಗತ್ತಾ? ಟ್ರೈನಿಂಗ್ ಯಾರು ಮಾಡಿರ್ತಾರೆ ಅವನೇ 6 ಹೊಡಿಯೋದು, ಹೌದಲ್ಲ? ಸಂಸಾರದಲ್ಲಿ ಯಾರು ಚೆನ್ನಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಅಂದರೆ ಅದನ್ನ ಅರ್ಥ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾರೆ. ಓಡ್ತಾ ಇರೋರು ದುಡ್ಡು ಮಾಡಬೇಕು ಅಂದರೆ ಪರದಾಡ್ಕೊಂಡು ನಿದ್ದೆ ಬಸ್ಕೊಂಡು ರಾತ್ರಿ ಓಡಾಡ್ತಾ ಇರ್ತಾರೆ, ಬೆಳಗ್ಗೆ ನರ್ಸಿಂಗ್ ಹೋಮ್ ಹೋಗ್ತಾರೆ, ಹೌದಲ್ಲ? ಇಲ್ಲಿ ವಿಚಾರ ಇಷ್ಟೇ, ಮನುಷ್ಯ ನೆಮ್ಮದಿಯಾಗಿ ಬದುಕಲಿಕ್ಕೆ ನಿಮಗೆ ಏನಾದ್ರು ಯಾವ್ದಾದ್ರು ಶಿಕ್ಷಣ ಸಂಸ್ಥೆ ನಮ್ಮ ಭಾರತ ದೇಶದಲ್ಲಿ ಇದೆಯಾ? ನನ್ನ ಪ್ರಶ್ನೆ ಕೇಳೋದಿಷ್ಟು. ಭಾರತ ದೇಶದಲ್ಲಿ ಶಿಕ್ಷಣ ಸಂಸ್ಥೆ ಎಲ್ಲದಕ್ಕೂ ಇದೆ. ಮನುಷ್ಯನ ನೆಮ್ಮದಿಯ ಬದುಕಿಗೆ ಶಿಕ್ಷಣ ಸಂಸ್ಥೆ ಇದೆಯಾ? ಇಲ್ಲ. ಮತ್ತೆ ಮಿಕ್ಕದೆಲ್ಲ ತಗೊಂಡು ಏನು ಮಾಡ್ತೀರಾ? ನೆಮ್ಮದಿಯಾಗಿ ನಿದ್ದೆ ಬರಬೇಕು, ಟೈಮ್ ಸರಿ, ಹೊಟ್ಟೆ ಹಸುವಾಗಬೇಕು, ಇದು ಬೇಕು ತಾನೆ ನಮ್ಮ ದೇಹಕ್ಕೆ? ಖಂಡಿತ. ಎಷ್ಟು ಜನಕ್ಕೆ ಆಗ್ತಾ ಇದೆ ಇದು? ಊಟ ಮಾಡೋದೇ ಒಂದು ದೊಡ್ಡ ಸಮಸ್ಯೆ, ಮಲ್ಕೊಳ್ಳೋದು ಯಾಕಪ್ಪ ರಾತ್ರಿ ಆಗುತ್ತೆ ಒಂದು ಸಮಸ್ಯೆ, ಬೆಳಿಗ್ಗೆ ಹೆಂಗಪ್ಪ ಹೇಳೋದು ಒಂದೇ ಒಂದು ಸಮಸ್ಯೆ. ಮತ್ತೆ ಇಂಥ ಬದುಕಿದು. ರೈಟ್, ಡೀಟೇಲ್ ಆಗಿ ಮಾತಾಡ್ತೀನಿ ಗುರುಗಳೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.